ಶ್ರೀ ಸೂಕ್ತಂ ಅಥವಾ ಶ್ರೀ ಸ್ತುತಿ ಇದು ಎಂಥ ರಹಸ್ಯ ಅಂದರೆ, ಮನುಷ್ಯ ಮನ್ಸು ಮಾಡಿದ್ರೆ ಈ ಶ್ರೀ ಸೂಕ್ತಿಯಿಂದ ಈಶ್ವರ ಸಂಪತ್ತಿನ ಎಲ್ಲ ಐಶ್ವರ್ಯ, ಎಲ್ಲ ಶ್ರೀನಿಧಿ, ಎಲ್ಲ ಅಷ್ಟಸಿದ್ಧಿ, ಎಲ್ಲ ನವನಿಧಿ ಹಾಗೂ ಎಲ್ಲಿಯವರೆಗೆ ಅಂದರೆ ಆ ಬ್ರಹ್ಮತತ್ವದ ಪ್ರಾಪ್ತಿನೂ ಸಹ ಈ ಶ್ರೀ ಸೂಕ್ತಿಯಿಂದ ಮಾಡಿಕೊಳ್ಬಹುದು. ನಾವು ಭಾರತದಲ್ಲಿ ನೋಡ್ಲಿಕ್ಕೆ ಹೊರಟ್ರೆ ಈ ಶ್ರೀ ಸೂಕ್ತಿಯ ಕ್ರೇಜ್ ನಡೀತಾ ಇದೆ. ಯಾವುದೇ ಪಂಡಿತರು ಅಥವಾ ಬಾಬಾಗಳು, ಜ್ಯೋತಿಷಿಗಳು, ತಂತ್ರ ಮಂತ್ರ ಯಂತ್ರನ ಮಾಡುವಂಥವರು ಒಂದು ಮಾತು ಹೇಳ್ತಾ ಇರ್ತಾರೆ, ಲಕ್ಷ್ಮಿ ಪ್ರಾಪ್ತಿ ಮಾಡಬೇಕು ಅಂದರೆ ಶ್ರೀ ಸೂಕ್ತಿಯ ಪಾರಾಯಣ ಮಾಡಿ ಅಂತ. ಇಲ್ಲಿ ಪ್ರಶ್ನೆ ಏನಂದರೆ, ಯಾರೆಲ್ಲ ಶ್ರೀ ಸೂಕ್ತಂನ ಪಠನೆ ಮಾಡ್ತಾ ಇದ್ದಾರೋ ಅಥವಾ ಪಾರಾಯಣ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಧನವಂತರಾದ್ರ, ಶ್ರೀಮಂತರಾದ್ರ, ಶ್ರೀ ಸೂಕ್ತಿಯ ಒಳಗೆ ನಿಮಗೆ ಚೇತನನ ಹಾಕ್ಲಿಕ್ಕೆ ನಿಮ್ಗೆ ಬಂತ? ಇದು ಪ್ರಶ್ನೆ. ಈ ಶ್ರೀ ಸೂಕ್ತಂನ ಭಗವತಿಯ 16 ಶ್ಲೋಕ ಏನಿದೆ, ಅದರ ಒಂದೊಂದು ಶ್ಲೋಕದ ಮೇಲೆ ನಮ್ಮ ಜೀವನದ ಒಳಗೆ ಏನು ಪರಿವರ್ತನೆ ಮಾಡಬೇಕು, ಯಾವುದರ ಪ್ರಾಪ್ತಿ ನಾವು ಮಾಡಿಕೊಂಡಾಗ ಶ್ರೀ ಪ್ರಾಪ್ತಿ ಆಗ್ತದೆ ಅನ್ನೋದರ ರಹಸ್ಯ ಈ ಶ್ರೀ ಸೂಕ್ತಂನಲ್ಲಿದೆ. ಇನ್ನೇನು ಚೈತ್ರ ನವರಾತ್ರಿ ಬಂದೇ ಬಿಡ್ತು, ಯುಗಾದಿ ಹಬ್ಬ ಸಹ ಬರ್ತಾ ಇದೆ. ಭಗವತಿಯ ಚರಣದಲ್ಲಿ ಈ ಪ್ರಾರ್ಥನೆ ಮಾಡ್ತಾ ಈ ಶ್ರೀ ಸೂಕ್ತಂನ ಯಾತ್ರೆ ಪೂರ್ತಿಯಾಗಲಿ ಮತ್ತು ಯಾರೆಲ್ಲ ಸಾಧಕರಿದ್ದಾರೆ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲರ ಜೀವನದಲ್ಲಿ ಮಹಾಲಕ್ಷ್ಮಿಯ ಪ್ರಾಕಟ್ಯ ಆಗಲಿ, ಅವರ ಏನೆಲ್ಲ ದುಃಖ ಕಷ್ಟ ಕಾರ್ಪಣ್ಯ ಇದೆ ಅದು ದೂರ ಆಗಲಿ ಅಂತ ಹಾರೈಸ್ತಾ, ಪರಾಂಬ ಪರಾಶಕ್ತಿಯ ಪ್ರಾಕಟ್ಯ ಆಗಲಿ ಮತ್ತು ಅವರ ಏನೆಲ್ಲ ಕಷ್ಟ ಇದೆ ಅದರ ವಿನಾಶ ಆಗಲಿ ಮತ್ತು ಅವರ ಜೀವನದಲ್ಲಿ ಲಕ್ಷ್ಮಿ ಹೋಗಿ ಮಹಾಲಕ್ಷ್ಮಿಯ ಪ್ರಾಪ್ತಿ ಆಗಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಈ ಶ್ರೀ ಸೂಕ್ತಂನ 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಆಧ್ಯಾತ್ಮಿಕ ರಹಸ್ಯ, ಎರಡನೇದು ಭೌತಿಕ ರಹಸ್ಯ, ಮೂರನೆಯದು ನೈತಿಕ ರಹಸ್ಯ. ನೈತಿಕ ಅಂದರೆ ಅರ್ಥಶಾಸ್ತ್ರನೂ ಅನ್ಬಹುದು. ಲಕ್ಷ್ಮಿಯ ಅರ್ಥ ಲಕ್ಷಣ ಪ್ರಾಪ್ತಿ ಮಾಡಿಸುವಂತಹ ಶಕ್ತಿ. ಲಕ್ಷ್ಮಿಯ ಅರ್ಥ ಧನ ಅಲ್ಲ, ಲಕ್ಷ್ಯ ಪ್ರಾಪ್ತಿ ಆದಮೇಲೆ ಧನ ಪ್ರಾಪ್ತಿ ಆಗ್ತದೆ. ಅದನ್ನು ನಾವು ವೈಭೋಗ, ಸಂಪತ್ತು ಅಂತೀವಿ. ಇದು ದೇವಿಯ ಪ್ರಕೃತಿ ಸ್ವಭಾವ. ಪಾಲನೆ ಪೋಷಣೆ ಮಾಡೋದು ಲಕ್ಷ್ಮಿಯ ಕರ್ತವ್ಯ. ಹಾಗಾಗಿ ಅವಳು ವಿಷ್ಣುವಿನ ಅರ್ಧಾಂಗಿನಿ ಸಹ. ವಿಷ್ಣುವಿನ ಕೆಲಸ ಏನು? ಪಾಲನೆ ಪೋಷಣೆ ಮಾಡೋದು. ನಾವು ಜೀವನದಲ್ಲಿ ಈ ಶ್ರೀ ಸೂಕ್ತಂನಲ್ಲಿ ಹೇಳಿರುವಂತಹ ನಿಯಮ ಅಂದರೆ ಯಮ ನಿಯಮನ ಪಾಲನೆ ಮಾಡಿದರೆ, ಶಿಸ್ತನ್ನು ಪಾಲಿಸಿದರೆ, ಅಲ್ಲಿ ಹೇಳಿರುವಂಥದ್ದನ್ನು ಫಾಲೋ ಮಾಡಿದರೆ ನಿಶ್ಚಯವಾಗಿ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಬೀಳ್ತದೆ. ನಾವು ಮಂತ್ರನ ನಮ್ಮ ಕಷ್ಟ ದೂರ ಆಗಲಿಕ್ಕೆ, ನಮ್ಮ ಸಮಸ್ಯೆ ಬಗೆಹರಲಿಕ್ಕೆ, ದುಡ್ಡು ಬರಲಿಕ್ಕೆ ಅಷ್ಟೇ ಮಾಡ್ತೀವಿ. ಆದರೆ ಬರೀ ಮಂತ್ರ ಹೇಳಿದ ಮಾತ್ರಕ್ಕೆ ನಮಗೆ ಧನ ಪ್ರಾಪ್ತಿ ಆಗಲ್ಲ. ಯಾಕೆಂದರೆ ಮಂತ್ರದ ಜೊತೆ ನಮ್ಮ ವೈಬ್ರೇಷನ್ ಸಹ ಸೆಟ್ ಆಗಬೇಕು. ಮಂತ್ರದ ಜೊತೆ ನಮ್ಮ ಸಂಕಲ್ಪ ಇರಬೇಕು. ಮಂತ್ರದ ಜೊತೆ ನಮ್ಮ ಭಾವ ಸಂಲಗ್ನ ಆಗಬೇಕು. ಯಾಕಂದರೆ ಏನೂ ಭಾವ ಇಲ್ಲದೆ ಹೇಳಿರುವಂತಹ ಮಂತ್ರ ಫಲಕಾರಿ ಆಗಲ್ಲ. ಎಷ್ಟೋ ಜನರಿಗೆ ಶ್ರೀ ಸೂಕ್ತ ಮಾಡಿದ್ರೂ ಸಹ ಲಕ್ಷ್ಮಿ ಬರಲ್ಲ. ಇದೇ ಕಾರಣ. ಅಂದರೆ ಅವರಿಗೆ ಯಾವ ಭಾವ ಇಟ್ಕೊಳ್ಬೇಕು ಅನ್ನೋದೇ ಗೊತ್ತಿರಲ್ಲ. 1000 ಸಲ ಶ್ರೀ ಸೂಕ್ತ ಮಾಡಿದ್ರೂ ಸಹ ನಮ್ಮ ಜೀವನ ಚೆನ್ನಾಗಿಲ್ಲ, ದಾರಿದ್ರ್ಯತೆಯಿಂದ ತುಂಬಿದೆ, ಕಷ್ಟದಿಂದ ತುಂಬಿದೆ, ನೋವಲ್ಲಿ ಒದಾಡ್ತಾ ಇದ್ದೀವಿ ಅಂದರೆ ಉದ್ಧಾರ ಆಗ್ತಾ ಇಲ್ಲ. ಅಂದರೆ ನಾವು ಪೂರ್ತಿ ವಿಶ್ವದ ಕ್ಯಾಲ್ಕುಲೇಟ್ ಮಾಡಿದ್ರೆ, ಅನಲೈಸಿಸ್ ಮಾಡಿ ನೋಡಿದ್ರೆ ಎಲ್ಲರ ಸಮಸ್ಯೆ ಹಣದಿಂದನೇ ಆಗಿದೆ. ಎಲ್ಲರಿಗೂ ಹಣ ಬೇಕು, ಎಲ್ಲರಿಗೂ ದುಡ್ಡಿನ ಸಮಸ್ಯೆನೇ. ಆರ್ಥಿಕ ವ್ಯವಸ್ಥೆನ ಸರಿ ಮಾಡ್ಕೊಳ್ಳಿಕ್ಕೆ ಮನುಷ್ಯ ಹಣದಿಂದೇ ಓಡ್ತಾನೆ ಇದ್ದಾನೆ. ಯಾಕಂದರೆ ಮನುಷ್ಯ ತನ್ನ ಜೀವನನ ಒಳ್ಳೆಯ ಸೌಲಭ್ಯಗಳಿಂದ ತುಂಬಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇದ್ದಾನೆ. ಹಣದ ಹಿಂದೆ ಓಡ್ತಾ ಓಡ್ತಾ ನಾವು ಸಾವಿಗೆ ಹತ್ತಿರ ಆಗ್ತಾ ಇದ್ದೀವಿ. ಕೊನೆಗೊಂದು ದಿವಸ ಎಲ್ಲ ಹಣನ ಬಿಟ್ಟು ಹೊರಟೋಗ್ಬೇಕಾಗ್ತದೆ. ಜೊತೆಗೆ ಬರೋದು ನಮ್ಮ ಕರ್ಮ, ನಮ್ಮ ವಾಸನೆ, ನಮ್ಮ ಇಚ್ಛೆ. ಶರೀರ ಇದ್ದಾಗ ನಾವು ಆ ಶರೀರದ ಸದುಪಯೋಗ ಮಾಡಲ್ಲ. ನಾವು ಹಣನ ಯಾವ ಮಾರ್ಗದಿಂದ ದುಡಿಲಿಕ್ಕೆ ಇಚ್ಛಿಸ್ತೇವೆ ಅಥವಾ ನಮ್ಮ ಹಣ ಎಲ್ಲಿಗೆ ಹೋಗ್ತಾ ಇದೆ, ಇದ್ರ ಮೇಲೆ ನಿಮ್ಮ ಹಣದ ವೃದ್ಧಿ ಏನಿದೆ ಅದು ಅವಲಂಬನೆ ಆಗಿರ್ತದೆ. ಯಾಕಂದರೆ ಹಣ ಇಲ್ಲ ಅಂದರೂ ಸಹ ಈ ಜೀವನದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸನ್ಯಾಸ, ವೈರಾಗ್ಯ, ನಿರ್ಗುಣ, ನಿರಾಕಾರ ಬ್ರಹ್ಮನ ಉಪಾಸನೆ ಮಾಡೋದು, ಈ ಒಂದು ಫಕೀರಿ ಅವಸ್ಥೆಯಲ್ಲಿ
ಜಾಸ್ತಿ ಹಣ ಬೇಕಾಗಿರಲ್ಲ. ಆದರೆ ವೇದದಲ್ಲಿ ಯಾವತ್ತು ಹಣ ಐಶ್ವರ್ಯನ ಕೆಟ್ಟದ್ದು ಅಂತ ಬೈದಿಲ್ಲ. ವೇದದ ಸೂಕ್ತಿಯಲ್ಲಿ ಅದರಲ್ಲಿ ಸಂಪತ್ತು ಸಮೃದ್ಧಿ ಬಗ್ಗೆನೇ ಸೂಕ್ತಿಗಳಿರ್ತವೆ. ಆದರೆ ಜಾಸ್ತಿ ಜನ ಸ್ವಲ್ಪ ಜ್ಞಾನ ಇಟ್ಕೊಂಡು ಹಣ ಕೆಟ್ಟದ್ದು, ಹಣ ಇವತ್ತು ಬರ್ತದೆ ನಾಳೆ ಹೋಗ್ತದೆ, ಹಣನೇ ಎಲ್ಲ ಅಲ್ಲ ಅಂತಾರೆ. ಆದರೆ ಹಣನೇ ಎಲ್ಲ ಅಲ್ಲ ಅಂತ ಹೇಳಿಕ್ಕೂ ನಮ್ಮ ಹತ್ರ ಸಾಕಷ್ಟು ಹಣ ಇರಬೇಕು. ಇದು ಕಟು ಸತ್ಯ. ಹಣದ ಬಗ್ಗೆ ನಮ್ಮ ವಿಚಾರ ಏನು, ಹಣದ ಬಗ್ಗೆ ನಮ್ಮ ಆಕರ್ಷಣೆ ಏನು, ಹಣದ ಬಗ್ಗೆ ನಮ್ಮ ಸಮರ್ಪಣೆ ಏನು, ಹಣದ ಬಗ್ಗೆ ನಮ್ಮ ಭಾವ ಏನು ಅನ್ನುವುದರ ಮೇಲೆ, ಅದರ ಆಧಾರದ ಮೇಲೆ ನಮ್ಮ ಹತ್ರ ಹಣ ಎಷ್ಟು ಬರಬೇಕು ಅದು ನಿರ್ಧಾರ ಆಗಿರ್ತದೆ. ಹಣ ಕೆಟ್ಟದ್ದು, ಶ್ರೀಮಂತರು ಕೆಟ್ಟವರು, ಈ ರೀತಿ ನಿಮ್ಮ ಭಾವನೆ ಇದ್ದರೆ ನೀವು ಯಾವತ್ತೂ ಹಣವಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ, ಶ್ರೀಮಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ, ಐಶ್ವರ್ಯವಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಹಣನ ಪ್ರಶಂಸೆ ಮಾಡೋದು ಗೊತ್ತಿಲ್ಲ, ಶ್ರೀಮಂತರನ್ನು ಪ್ರಶಂಸೆ ಮಾಡೋದು ಗೊತ್ತಿಲ್ಲ, ದೇವಿನ ಪ್ರಶಂಸೆ ಮಾಡೋದು ಗೊತ್ತಿಲ್ಲ, ನಿಮ್ಮ ಅಕ್ಕಪಕ್ಕ ಇರುವಂಥವರ ಒಳ್ಳೆಯ ಗುಣಗಳನ್ನು ನೀವು ನೋಡಲಿಕ್ಕಾಗ್ತಾ ಇಲ್ಲ ಅಂದರೆ, ನಿಮ್ಮ ಒಳಗಡೆ ನೆಗೆಟಿವಿಟಿ ತುಂಬಿದೆ ಅಂದರೆ ನಿಮ್ಮ ಹತ್ರ ಧನ ಬರಲ್ಲ. ಲಕ್ಷ್ಮಿಯ ಪ್ರಾಪ್ತಿಯಿಂದ ಹಣ ಬರ್ತದೆ. ಲಕ್ಷ್ಮಿ ಇಲ್ಲದೆ ಧನ ಪ್ರಾಪ್ತಿ ಆಗಲ್ಲ. ಲಕ್ಷ್ಮಿ ಅಂದರೆ ಲಕ್ಷ್ಯ ಪ್ರಾಪ್ತಿ. ನಿಮ್ಮ ಹತ್ರ ಒಂದು ಗುರಿ ಇದೆ, ಲಕ್ಷ್ಯ ಇದೆ, ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಸಿದ್ಧತೆಯೊಂದಿಗೆ ಮುನ್ನಡೆತೆ ಹೋದಾಗೆ ಹಣ ಬರ್ತದೆ. ಲಕ್ಷ್ಯ ಇದ್ದಾಗಲೇ ಅದರ ಪ್ರತಿಫಲವಾಗಿ ಮಹಾಲಕ್ಷ್ಮಿಯ ಪ್ರಾಕಟ್ಯ ಆಗ್ತದೆ. ಶ್ರೀ ಸೂಕ್ತಂ ಯಾವತ್ತು ಹಣ ಕೆಟ್ಟದ್ದು ಅಂತ ಹೇಳಲ್ಲ. ಹಣ ಬೇಡೋದು ತಪ್ಪಲ್ಲ, ತಾಯಿ ಹತ್ರ ಹಣ ಕೇಳೋದು ತಪ್ಪಲ್ಲ. ಅವಳು ಪರಬ್ರಹ್ಮನ ಶಕ್ತಿ, ಅವಳು ಪೋಷಣೆಗಾಗಿಯೇ ಇರುವಂಥವಳು. ah, 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 ah.